ವ್ಯಾಕ್ಸಿನ್ ಕೊಡೋದಕ್ಕೆ ಏನಕ್ಕೆ ಅಂತಾನೆ ಗೊತ್ತಿರಲ್ಲ ಆಕ್ಚುಲಿ. ಕೆಲವರೆಲ್ಲ ಜನ ಹೇಳ್ತಾರೆ ಅದರಿಂದ ಆಗಿದೆ ಅಂತ, ಅದ್ ನನ್ಗಿಲ್ಲ. ಇಲ್ಲೆಲ್ಲರೂ ವ್ಯಾಕ್ಸಿನ್ ಹಾಕಿದೀವಿ, ಯಾರಿಗೇನ್ ತೊಂದರೆ ಆಗಿಲ್ಲ. ಬಟ್ ಅದು ರಿಸರ್ಚ್ ಮಾಡಿದ್ಮೇಲೆ ಅವ್ರು ಹೇಳ್ಬೇಕು. ಯಾರು ವಾಲಂಟಿಯರ್ಗೆ ತಗೊಬೇಕಾದವರು ಯಾರೊಬ್ಬ ಅಡ್ವರ್ಟೈಸ್ಮೆಂಟ್ಗೆ ಒಬ್ಬನ ಯೂಸ್ ಮಾಡಿಕೊಂಡು ಮಾಡಿದ್ರು ವಿನಃ ಎಲ್ಲರೂ ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ, ಯಾರು ಐ ವ್ಯಕ್ತಿಗಳಿದ್ದಾರೆ, ಯಾರು ಅದನ್ನ ಜಾಸ್ತಿ ಹಾಕ್ಸ್ಕೊಂಡಿಲ್ಲ. ಡ್ರಿಂಕ್ಸ್ ಮಾಡೋರಿಗೆ ಯಾರು ತೊಂದರೆ ಇಲ್ಲ, ಡ್ರಿಂಕ್ಸ್ ಮಾಡಿದವರಿಗೆ ತೊಂದರೆ. ಸರ್ಕಾರ ಏನ್ ಹೇಳಿರ್ತದೆ ಅದಕ್ಕೋಸ್ಕರ ಅದನ್ನ ತಗೊಂಡ್ರ ವಿನಃ ಅದರಿಂದ ಜನಗಳಿಗೆ ಬೆನಿಫಿಟ್ ಏನು ಆಗಿಲ್ಲ. ಫುಟ್ಪಾತ್ ಮೇಲೆ ಮಲ್ಕವ್ರಲ್ಲ ಅವರೆಲ್ಲ ಸತ್ತವ್ರ ಇದ್ರೊಳಗೆ, ಕೊರೋನಾ ಒಬ್ರು ಸತ್ತಿಲ್ಲ. 98 ವರ್ಷ ಹಚ್ಚಿದ್ದಾರೆ ನಮ್ಮ ಮನೆ ಹಾಕೊಂಡು ಚೆನ್ನಾಗೇ ಇದೆ, ಏನ್ ತೊಂದರೆ ಇಲ್ಲ. ಪಾಪ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಂಡಿಡಿದಿದ್ದಾರೆ, ಅವ್ರ ಮೇಲೆ ನಾವು ಟೀಕೆ ಮಾಡೋದು ತಪ್ಪಾಗುತ್ತೆ. ಸರ್, ಇತ್ತೀಚೆಗೆ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಅಂದ್ರೆ ಯಾರ್ಯಾರು ಹಾಕ್ಸ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆ, ಏನ್ ಹೇಳ್ತೀರಾ ಸರ್? ಮೇಡಮ್, ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಆಕ್ಚುಲಿ ವ್ಯಾಕ್ಸಿನ್ ಬರೋಕ್ಕಿಂತ ಮುಂಚೆನೆ ವ್ಯಾಕ್ಸಿನ್ ಕೊಡೋದಕ್ಕೆ ಏನಕ್ಕೆ ಅಂತಾನೆ ಗೊತ್ತಿರಲ್ಲ ಆಕ್ಚುಲಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಜನಗಳಿಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಏನೋ ಒಂದು ಕೋವಿಡ್ ಟೈಮಲ್ಲಿ ಜನಗಳಿಗೆ ಇರೋ ಅಂಥ ಮೈಂಡ್ ಸೆಟ್ನ ಚೇಂಜ್ ಮಾಡೋಕೆ ಕೊಟ್ಟರು ಅಂತ ಇರ್ಬೋದು ವಿಚಾರ. ಅದು ಬಿಟ್ರೆ ಇದನ್ನ ಟೆಸ್ಟ್ ಮಾಡಿ ಕೊಟ್ಟರು ಅಂಥದ್ದು ಅಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ನಟರನ್ನು ಹೋಗ್ಬಿಟ್ರು, ತಮಿಳ್ನಾಡಲ್ಲಿ ಹೋದ್ರು, ಇಲ್ಲೂ ಸುಮಾರು ಜನಕ್ಕೆ ಆಗಿದೆ, ನಮ್ಮ ಏರಿಯಾದಲ್ಲೂ ಆಗಿದೆ, ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋ ಅಂಥದ್ದು. ಚೆನ್ನಾಗಿರೋರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಸತ್ತಿದ್ದಾನೆ, ನಮ್ಮ ಕಣ್ಮುಂದೆ ನಡೆದಿರೋ ಅಂಥದ್ದು. ಬಟ್ ನಾನು ಅದನ್ನ ಅದು ತಿಳ್ಕೊಂಡಾದ್ಮೇಲೆ ನಾನು ಹಾಕ್ಸ್ಕೊಂಡೇ ಇಲ್ಲ ಆ್ಯಕ್ಚುಲಿ, ವ್ಯಾಕ್ಸಿನ್ ಹಾಕ್ಕೊಂಡಿಲ್ಲ. ಇದು ಬೇರೆಯವ್ರ ಅನುಭವ. ಯಾಕೆ ನಾನು ಫಿಟ್ ಆ್ಯಂಡ್ ಫೈನ್ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀನಿ, ಆರಾಮಾಗಿರ್ತೀನಿ, ನನಗೇನೋ ಆ ನೆಸಿಟಿ ಇರಲಿಲ್ಲ. ಆ್ಯಕ್ಚುಲಿ ನನಗೂ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ನಾನು ESI ಅಡ್ಮಿಟ್ ಆಗಿದ್ದೆ, ನಮ್ಮ ತಂದೆ ತಾಯಿಗೆ ಬಂದಿತ್ತು, ಅವ್ರು ನೋಡ್ಕೊಳ್ಳೋದಕ್ಕೋಸ್ಕರ ನನಗೂ ಬಂದಿತ್ತು. ಯಾವುದೇ ಕಾರಣಕ್ಕೂ ಹಾಕ್ಸಿಲ್ಲ ಮೇಡಮ್. ಬಟ್ ನಾನು ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಬಟ್ ನನಗೇನಾಗಿತ್ತು ಅಂದರೆ ESI ನಾನು ಅಡ್ಮಿಟ್ ಆಗಿದ್ದಾಗ ಅಲ್ಲಿ ಕೊಟ್ಟಿರೋಂಥ ಟ್ರೀಟ್ಮೆಂಟ್ ಅವತ್ತು ಕೊಡ್ತಾರಲ್ಲ, 2 ಟ್ಯಾಬ್ಲೆಟ್ ಬೆಳಿಗ್ಗೆ 2 ಟ್ಯಾಬ್ಲೆಟ್ ಮಧ್ಯಾಹ್ನ ಕೊಟ್ಬಿಟ್ಟು ಕೊಡ್ತಾ ಇದ್ರಲ್ಲ, ಅದ್ರಲ್ಲಿ ಏನು ಕೋವಿಡ್ ವಾಸಿ ಆಗೋಂಥದ್ದು ಏನಿಲ್ಲ. ಆಮೇಲೆ ಜನಗಳಿಗೆ ಕೋವಿಡ್ ಅನ್ನೋದು ಒಂದು ಗಾಬರಿತನ ಇತ್ತು, ಒಬ್ರಿಗೊಬ್ರು ಮಾತಾಡ್ತಾರಲ್ಲ ESIಲಿ. ನಾನು ವಾಲಂಟಿಯರ್ಗೆ ಬೆಳಿಗ್ಗೆ ಪಾರ್ಕ್ ಕರ್ಕೊಬಂದು ವಾಕ್ ಮಾಡಿಸಿ ಒಬ್ರಿಗೊಬ್ರು ಮಾತಾಡಿದ ಧೈರ್ಯ ತುಂಬಿದಂಥ ವ್ಯಕ್ತಿ ನಾನು. ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ ರಾತ್ರೋರಾತ್ರಿ ಕೋವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು, ಸೊ ಅವಾಗಿಂದ ಈ ರೀತಿ ಹೃದಯಾಘಾತ ಆಗ್ತಾ ಇದೆ ಅಂತ CM ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಅದು ಕರೆಕ್ಟ್, 100% ಕರೆಕ್ಟ್ ಮೇಡಮ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ವ್ಯಾಕ್ಸಿನ್ ಬಂದ ಮೇಲೆ ಯಾರು ವಾಲಂಟಿಯರ್ಗೆ ತಗೊಬೇಕಾದವರು ಯಾರೊಬ್ಬ ಅಡ್ವರ್ಟೈಸ್ಮೆಂಟ್ಗೆ ಒಬ್ಬನ ಯೂಸ್ ಮಾಡಿಕೊಂಡು ಮಾಡಿದ್ರು ವಿನಃ ಎಲ್ಲರೂ ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ, ಯಾರು ಐ ವ್ಯಕ್ತಿಗಳಿದ್ದಾರೆ, ಯಾರು ಅದನ್ನ ಜಾಸ್ತಿ ಹಾಕ್ಸ್ಕೊಂಡಿಲ್ಲ. ಲೋ ಲೆವೆಲ್ ಇರೋರು ಗಾಬರಿಯಾಗಿ ಏನು ಮಾಡಿದ್ರು ಏನೋ ನಮ್ಗೆ, ಯಾಕಂದ್ರೆ ಟ್ರೀಟ್ಮೆಂಟ್ಗೆ ಅವ್ರಿಗೆ ಕಾಸಿರಲ್ಲ. ಸರ್ಕಾರ ಏನು ಹೇಳಿರ್ತದೆ ಅದಕ್ಕೋಸ್ಕರ ಅದನ್ನ ತಗೊಂಡ್ರ ವಿನಃ ಅದರಿಂದ ಜನಗಳಿಗೆ ಬೆನಿಫಿಟ್ ಏನು ಆಗಿಲ್ಲ. ಅದರಿಂದ ಅನಾನುಕೂಲನೇ ಜಾಸ್ತಿ ಆಗಿರೋದು ಮೇಡಮ್. ಈಗ ಕೊರೋನಾ ಅಂತ ಹೇಳ್ತಾರಲ್ಲ ಸರ್, ಅದು ನಿಜವಾಗ್ಲೂ ಇದೆಯಾ? ಇಲ್ಲ, ಕೊರೋನಾ ಅನ್ನೋದು ಏನಕ್ಕೆ ಅಂತ ನನ್ನ ಅನುಭವಕ್ಕೆ, ಕೊರೋನಾ ಅಂತ ಬಂದಿದ್ದಾಗ ಏನಾಗುತ್ತೆ, ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಫಸ್ಟು ಸುಸ್ತು ಇರುತ್ತೆ, ಆಮೇಲೆ ಬಾಯಲ್ಲಿ ರುಚಿ ಇರೋದಿಲ್ಲ, ಟೇಸ್ಟೇ ಇರಲ್ಲ. ನೀವೇನೇ ತಿಂದ್ರೆ ಟೇಸ್ಟ್ ಇರೋದಿಲ್ಲ. ಆ ಕ್ರಿಯೇಟಿವ್ ಯಾಕಂದ್ರೆ ನನಗಾಗಿರೋದ್ರಿಂದ, ನನ್ನ ಅನುಭವ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದೆ, ನಿಜವಾಗ್ಲೂ ಇದೆ. ಬಟ್ ಇವ್ರು ಕೊಟ್ಟರೆ ಟ್ಯಾಬ್ಲೆಟಲ್ಲಿ ವಾಸಿ ಆಗೈತೆ ಅನ್ನೋದೆಲ್ಲ ಸುಳ್ಳು. ಅಂದ್ರೆ ಈಗ ಕೊರೋನಾ ಬಂದ್ರೆ ನಾರ್ಮಲ್ ಆಗಿ ಜನಗಳು ಸಾಯ್ತಾರ ಅನ್ನೋದು? ಇಲ್ಲ, ಆ ಸಿಂಪ್ಟಮ್ಸು ಆಗುತ್ತೆ ಮೇಡಮ್. ಯಾಕಂದರೆ ನಾವು ನೋಡಿದಾಗ ನಮ್ಗೆ ಸುಸ್ತು ಅನ್ನೋದು ಯಾವ ಥರ ಆಗುತ್ತೆ ಅಂದರೆ, ಈ ನಾರ್ಮಲಾಗಿ ಏನೋ ಸುಸ್ತಾಗುತ್ತಲ್ಲ ಆ ಥರ ಅಲ್ಲ. ಕೋವಿಡಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಕೋವಿಡಲ್ಲಿ ಡಿಫ್ರೆಂಟ್ ಇರ್ತದೆ, ಜನಗಳಿಗೆ ಗಾಬರಿ ಇರೋದ್ರಿಂದ ಆ ಥರ ಇರುತ್ತೆ. ನನಗೆ ಬಂದಾಗಲೇ ನಾನೇ ವಾಲಂಟಿಯರ್ಗೆ ನಾನು ಎಲ್ಲೂ ಹೋಗಲಿಲ್ಲ, ನಾನೇ ಆಟಲ್ಲಿ ಎತ್ತಿಲಿಂದ ಹೋದೆ, ಇಲ್ಲೇ ಹೊಸಳ್ಳಿ ಚೆಕ್ ಮಾಡಿಸ್ದೆ, ನಾನೇ ಇಲ್ಲಿಂದ ಆಟಲ್ಲಿ ಹೋಗ್ಬಿಟ್ಟು ನಾನೇ ಚೆಕಪ್ ಮಾಡಿ ನಾನೇ ಕ್ಲೀನಾಗಿ ಹೋಗಿ ಅಡ್ಮಿಟ್ ಆದೆ. ಸರ್, ಈಗ ಇತ್ತೀಚೆಗೆ ಕೋವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಹೃದಯಾಘಾತ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ, ಇದು ಏನ್ ಹೇಳ್ತೀರಾ ಸರ್? ಹೌದು, ಕೆಲವು ಹಾಸನದಲ್ಲಿ ಆಗಿದೆ. ಅದು ಏನಾಗಿದೆ ಅಂದ್ರೆ ರಿಸರ್ಚ್ ಮಾಡ್ತಾರೆ ಸರ್ಕಾರ. ರಿಸರ್ಚ್ ಆದ್ಮೇಲೆ ಅದೇನು ಅನ್ನೋದು ಗೊತ್ತಾಗುತ್ತೆ. ಕೆಲವರೆಲ್ಲ ಜನ ಹೇಳ್ತಾರೆ ಅದರಿಂದ ಆಗಿದೆ ಅಂತ, ಅದು ನನ್ಗಿಲ್ಲ. ನಾವು ತಗೊಂಡಿದ್ದೀವಿ, ನಮ್ಗೆ ಯಾವ್ದು ಇಲ್ಲ. ನಾವ್ ಇಲ್ಲೆಲ್ಲರೂ ಮಾಡಿದೀವಲ್ಲ, ಇವಾಗ ಇಲ್ಲೆಲ್ಲರೂ ವ್ಯಾಕ್ಸಿನ್ ಹಾಕಿದೀವಿ, ಯಾರಿಗೇನ್ ತೊಂದರೆ ಆಗಿಲ್ಲ. ಬಟ್ ಅದು ರಿಸರ್ಚ್ ಮಾಡಿದ್ಮೇಲೆ ಅವ್ರು ಹೇಳ್ಬೇಕು. ಪಾಪ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಂಡಿಡಿದಿದ್ದಾರೆ, ಅವ್ರ ಮೇಲೆ ನಾವು ಟೀಕೆ ಮಾಡೋದು ತಪ್ಪಾಗುತ್ತೆ.
ಅಲ್ವರಾ? ಅದರಿಂದ ಫಸ್ಟ್ ಅದು ರಿಸರ್ಚ್ ಆಗ್ಲಿ. ಬಟ್ ಇಲ್ಲೆಲ್ಲರೂ ಆಗಿದೆ, ನಮ್ಗೇನು ತೊಂದರೆ ಅಂತ ಏನಿಲ್ಲ. ಯಾರಿಗೂ ನಾವು 2 ಡೋಸ್ ತಗೊಂಡಿದೀವಿ, ಎರಡು ಸಲ ತಗೊಂಡಿದೀವಿ, ಎರಡೋ ಮೂರು ತಗೊಂಡಿದ್ವಿ. ಫುಲ್ ಗೌರ್ಮೆಂಟ್ ಏನು ಡಿಕ್ಲೇರ್ ಮಾಡ್ತೋ ನಾವು ಮಾಡಿದೀವಿ, ನಮ್ಗೇನು ತೊಂದರೆ ಇಲ್ಲ. ಬಟ್ ಹಾಸನ್ ಕಡೆ ಏನ್ ರೀಸನ್ ಅಂತೂ ಗೊತ್ತಿಲ್ಲ. ಇಲ್ಲಿ ಯಾರಿಗೂ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ವಿಜಯನಗರದಲ್ಲಿ ಡ್ರಿಂಕ್ಸ್ ಮಾಡೋರ್ಗೆ ಯಾರಿಗೂ ತೊಂದರೆ ಇಲ್ಲ, ಡ್ರಿಂಕ್ಸ್ ಮಾಡದೇ ಇರೋರಿಗೆ ತೊಂದರೆ. ಅದೇನ ಗ್ಯಾರಂಟಿ ಬಿಡಿ. ಅವಾಗ ಯಾವ್ದು ಅಲ್ಲಲ್ಲ ತಿನ್ನೋದು ಎರಡನೇದು, ಅವಾಗ ಯಾವ್ದು ಯಾವ್ದು ಇಲ್ಲ. ಫುಟ್ಪಾತ್ ಮೇಲೆ ಮಲ್ಕೋರಲ್ಲ ಅವರೆಲ್ಲ ಸತ್ತವ್ರ. ಇದ್ರೊಳಗೆ ಕೊರೋನಾ ಒಳಗೆ ಒಬ್ರು ಸತ್ತಿಲ್ಲ. ಕೋವಿಡ್ ಟೈಮಲ್ಲಿ ಡ್ರಿಂಕ್ಸ್ ಬಿಟ್ಟಿದ್ರೆ ಪಾಪ ಜನ ಉಳ್ಕೊಂಡಿರೋರು. ಡ್ರಿಂಕ್ಸ್ ಬಿಡದೆ ಸರ್ಕಾರದ್ದೇ ತಪ್ಪು. ಅದನ್ನ ಹೇಳ್ತಾ ಇರೋದು ನಮ್ಮ ಅಧ್ಯಕ್ಷರು. ಅವ್ರಿಗೆ ಸೇರಿದ ಸರ್ಕಾರ ಮಾಡೋಣ. ರಿಸರ್ಚ್ ಆಗ್ಲಿ. ಡ್ರಿಂಕ್ಸ್ ಅನ್ನ ತಗೊಳ್ಳೋರು ಪಾಪ ಉಳ್ಕೊಂಡಿರೋರು ಉಳ್ಕೋಬಹುದು. ಅಂದ್ರೆ ಈಗ ಕೇಂದ್ರ ಸರ್ಕಾರ ಯಾವಾಗ ರಾತ್ರೋರಾತ್ರಿ ಕೋವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯೋ ಅವಾಗಿಂದ ಈ ತರ ಹೃದಯಾಘಾತ ಆಗ್ತಾ ಇದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಈ ತರ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಸುಳ್ಳು. ಸಿದ್ದರಾಮಯ್ಯ ಆರೋಪ ಮಾಡಿಲ್ವಲ್ಲ, ರಿಸರ್ಚ್ ಮಾಡಬೇಕು ಅಂತ ಯಾರು ಮಾಡಲ್ಲ. ಎರಡನೇದು ಗವರ್ಮೆಂಟ್ ಪಾಪ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ, ಅದೆಲ್ಲ ಸುಳ್ಳು ಕತೆ. ಏನೋ ಒಂದು ಅವ್ರವ್ರಿಗೆ ಹೆಲ್ತ್ ಹೆಂಗೈತೋ ಏನೇನು ಪ್ರಾಬ್ಲಮ್ ಅದು ಇದಾಗಿದೆ. ಅದು ಬೇರೆ ಏನಾದ್ರು ಇರ್ಬೋದು, ಬಟ್ ರಿಸರ್ಚ್ ಮಾಡ್ಬೇಕು. ಬಟ್ ಅದ್ರ ಬಗ್ಗೆ ಅದ್ರಿಂದಾನೇ ಆಯ್ತು ಅನ್ನೋದು ತಪ್ಪು, ಅದರಿಂದ ಆಗ್ತಾ ಇಲ್ಲ ಅನ್ನೋದು ಬಗ್ಗೆ ನಮ್ಗೆ ಅದು ಅಷ್ಟೊಂದು ಅರಿವಿಲ್ಲ. ಯಾಕಂದ್ರೆ ಅದು ರಿಸರ್ಚ್ ಮಾಡ್ಬೇಕಾದ್ರೆ ಏನಾಗಿಲ್ವಲ್ಲ ನಮ್ಗೆಲ್ಲ. ಇವಾಗ ಇಲ್ಲೇ ಇದೀವಲ್ಲ ಎಲ್ಲರೂ, ನಮ್ಗೆಲ್ಲ ಏನೂ ಆಗಿಲ್ಲ. ಇವಾಗ ನಮ್ಮ ಮನೆ ಫ್ಯಾಮಿಲಿ ಮಕ್ಕಳು ಯಾಕೆ 90 ವರ್ಷ ಅಜ್ಜಿನೂ ಮಾಡ್ಕೊಂಡವ್ರೆ, ಚೆನ್ನಾಗಿದ್ದಾರೆ. ನಮ್ಮ ಮನೇಲಿ 98 ವರ್ಷ ಅಜ್ಜಿ ಇದ್ದಾರೆ ನಮ್ಮ ಮನೇಲಿ, ಹಾಕೊಂಡು ಚೆನ್ನಾಗೇ ಇದ್ದಾರೆ, ಏನ್ ತೊಂದರೆ ಇಲ್ಲ. ಪಾಪ ಅವ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಷ್ಟು ಜನ ಪಾಪ ಎಷ್ಟೋ ಜನ ಉಳ್ಕೊಂಡವ್ರೆ. ನಮ್ಮ ಭಾರತನ ಎಷ್ಟೋ ಹೊಗಳ್ತಾವ್ರೆ ಅಲ್ಲೂರು ಆ ಟೈಮಲ್ಲಿ. ಅದ್ರ ಮೇಲೆ ಟೀಕೆ ಮಾಡೋದು ಅದು ಸರಿಯಾದ ರೀತಿ ಅಲ್ಲ. ಬೀಟ್ ಪ್ಲಸ್ ಕರ್ನಾಟಕ.